ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಎ ಕನ್ನಡ ಟಿವಿ. ಭಾರ್ಗವಿ LLB ಸೀರಿಯಲ್ನಲ್ಲಿ ಭಾರ್ಗವಿಯ ಲೈಫಲ್ಲಿ ಏನೇನೋ ನಡೆದು ಹೋಗ್ತಿದೆ. ಭಾರ್ಗವಿ ಕೇಸ್ ಗೆದ್ದೇ ಗೆಲ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸಲ್ಲಿದ್ದರು, ಬಟ್ ಕೇಸನ್ನು ಸೋತ್ಬಿಟ್ಲು. ಆ್ಯಂಡ್ ಈ ಕಡೆ ಅವಳಿಗೆ ಮದುವೆ ಆಗುತ್ತೆ ಅಂತ ಅಂದ್ಕೊಂಡೇ ಇರಲಿಲ್ಲ. ಅವಳಿಗೆ ಮದುವೆ ಕೂಡ ಆಗೋಯ್ತು. ಆ ಮದುವೆ ವಿಚಾರನ ಮನೆಯವ್ರ ಹತ್ರ ಹೇಳಿ ಒಪ್ಪಿಸಿ ಎಲ್ಲರ ಮುಂದೆ ಶಾಸ್ತ್ರೋಕ್ತವಾಗಿ ನಾನು ಮದುವೆ ಆಗಬೇಕು ಅಂತ ಹೇಳಿ ಭಾರ್ಗವಿ ಅಂದ್ಕೊಂಡು ವೆಯ್ಟ್ ಮಾಡ್ತಿದ್ದಾಳೆ. ಬಟ್ ಅಷ್ಟರಲ್ಲಿ ಬೃಂದ ಬಂದು ಎಲ್ಲನೂ ಸಹ ಹಾಳು ಮಾಡೋ ರೀತಿ ಅವ್ರ ಮನೆಯಲ್ಲಿ ಅವಳ ಮದುವೆ ವಿಚಾರನ ಪ್ರಸ್ತಾಪ ಮಾಡ್ತಿದ್ದಾಳೆ. ಎಸ್, ಭಾರ್ಗವಿ ಮದುವೆ ವಿಚಾರನ ಬೃಂದ ಅವರ ಮನೆಯಲ್ಲಿ ಬಂದು ಹೇಳ್ತಿದ್ದಾಳೆ. ಸೊ ಹೇಳಿದ ಮೇಲೆ ಅವರ ಅಪ್ಪ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಭಾರ್ಗವಿ ಅವರ ತಾಯಿ ಹೇಗೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿರೋ ವಿಡಿಯೋನ ನೋಡಿದ್ದೀರೋ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಲಿಕ್ಕೆ ಮರಿಬೇಡಿ ಫ್ರೆಂಡ್ಸ್. ಎಸ್, ಭಾರ್ಗವಿ ಲೈಫಲ್ಲಿ ಏನೇನೋ ನಡೆದು ಹೋಗಿದೆ. ಆ್ಯಂಡ್ ಈ ಕಡೆ ಅರ್ಜುನ್ ಅಂತೂ ತುಂಬಾ ಬೇಜಾರಿನಲ್ಲೂ ಇದ್ದಾನೆ, ಭಯದಲ್ಲೂ ಇದ್ದಾನೆ, ಆ್ಯಂಡ್ ಖುಷಿನಲ್ಲೂ ಇದ್ದಾನೆ. ಎಲ್ಲ ರೀತಿಯಾದಂತಹ ಮಿಕ್ಸ್ಡ್ ಫೀಲಿಂಗ್ಸ್ನ ಅರ್ಜುನ್ ಇಲ್ಲಿ ಅನುಭವಿಸ್ತಿದ್ದಾನೆ. ಆ್ಯಂಡ್ ಈ ಕಡೆ ಬೃಂದಾ, ಭಾರ್ಗವಿ ಮತ್ತು ಅರ್ಜುನ್ ಲೈಫಲ್ಲಿ ಏನು ನಡೀತಿದೆ, ಸದ್ಯಕ್ಕೆ ಅವ್ರ ಲವ್ ಸ್ಟೋರಿ ಎಲ್ಲಿವರೆಗೂ ಬಂದಿದೆ ಅದನ್ನು ತಿಳ್ಕೊಬೇಕು ಅನ್ನುವಂತಹ ತವಕದಲ್ಲಿ ತುಂಬಾ ವೆಯ್ಟ್ ಮಾಡ್ತಿದ್ದಾಳೆ. ಅವಳಿಗೆ ಒಂದು ಡೌಟ್ ಅಂತೂ ಮೊದಲಿಂದನೂ ಇದ್ದೇ ಇತ್ತು. ಏನಪ್ಪ ಅಂತಂದರೆ, ಅರ್ಜುನು ಅವತ್ತು ಮದುವೆ ಮಂಟಪದಿಂದ ಎದ್ದು ಹೋದ್ಮೇಲೆ ಅವನು ಎಲ್ಲಿಗೆ ಹೋದ, ಯಾರನ್ನ ಮೀಟ್ ಮಾಡ್ದ, ಅವನ ಮದುವೆ ಮಂಟಪದಿಂದ ಎದ್ದು ಹೋಗಿ ಮತ್ತೆ ರಿಟರ್ನ್ ಮನೆಗೆ ವಾಪಸ್ ಬಂದ ಮೇಲೆ ಅವನ ಮುಖದಲ್ಲಿ ಒಂಥರ ಬೇರೆ ರೀತಿಯಾದಂತಹ ಕಳೆನೇ ಇತ್ತು. ಫುಲ್ ಖುಷಿಯಾಗಿರ್ತಾನೆ. ಈ ರೀತಿಯಾದಂತಹ ಕನ್ಫ್ಯೂಷನ್ಸ್ ಎಲ್ಲ ಬೃಂದಾಳ ಮನಸ್ಸಲ್ಲಿ ಕಾಡ್ತಿರುತ್ತೆ. ಸೊ ಅದಕ್ಕೋಸ್ಕರ ಇದಕ್ಕೆಲ್ಲ ಕ್ಲಾರಿಟಿನ ನಾನು ತಗೊಳ್ಳೇಬೇಕು ಅಂತ ಹೇಳಿ ಬೃಂದಾ ಹೋಗಿ ಅರ್ಜುನ್ ಹತ್ರ ಮಾತಾಡ್ತಾಳೆ. ನೀನು ಅವತ್ತು ಮದುವೆ ಮಂಟಪದಿಂದ ಎದ್ದೋದ್ಮೇಲೆ ಏನಾಯಿತು ಅನ್ನೋದನ್ನು ಹೇಳು ಅರ್ಜುನ್ ಅಂತ ಹೇಳಿ ಬೃಂದಾ ಹೋಗಿ ಅರ್ಜುನ್ ಹತ್ರ ಮಾತಾಡ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಅಯ್ಯೋ ಅವತ್ತು ನನ್ನ ಲೈಫಲ್ಲಿ ತುಂಬಾ ಇಂಪಾರ್ಟೆಂಟ್ ದಿವಸ ಆಗೋಯಿತು. ಈ ರೀತಿಯೆಲ್ಲ ಅವತ್ತು ಈ ರೀತಿಯೆಲ್ಲ ನಡೆಯುತ್ತೆ ಅಂತ ನನ್ನ ಕನಸಲ್ಲೂ ಸಹ ಅಂದ್ಕೊಂಡಿರಲಿಲ್ಲ. ನಾನು ಏನೇನು ಕನ್ಸ್ಕೊಂಡಿದ್ನೋ ಅದೆಲ್ಲ ಕೂಡ ನಿಜ ಆಗೋಯಿತು ಅವತ್ತು. ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಆ ದಿವಸ ಅಂತೂ ನನ್ನ ಲೈಫಲ್ಲೇ ಮರೆಯೋದಕ್ಕೆ ಆಗಲ್ಲ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳ್ತಿರ್ತಾನೆ. ಆಗ ಬೃಂದಾಗಂತೂ ತುಂಬಾ ಒಂಥರ ಏನಪ್ಪ ಹೇಳ್ತಿದ್ದಾನೆ ಇವನು, ಏನು ನಡೀತು ಅಂತದನ್ನ ನಾನು ತಿಳ್ಕೊಬೇಕಲ್ಲ ಅನ್ನುವಂತಹ ಆತುರತೆನ ವ್ಯಕ್ತಪಡಿಸ್ತಿರ್ತಾಳೆ. ಹೌದಾ ಅರ್ಜುನ್, ಆಗಿದ್ರೆ ಅಂತ ಏನಾಯ್ತವತ್ತು ಅಂತ ಹೇಳಿ ಬೃಂದಾ ಅರ್ಜುನ್ ಹತ್ರ ಕೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಅಯ್ಯೋ ಅವತ್ತು ಏನೇನೋ ಆಗೋಯ್ತು ಬಿಡಿ ಅದಕ್ಕೆ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ. ಏನಾಯಿತು, ಏನವತ್ತು ನೀನು ನಿನ್ನ ಗರ್ಲ್ ಫ್ರೆಂಡ್ನ ಮೀಟ್ ಮಾಡೋದಕ್ಕೂ ಹೋಗಿದ್ದ, ಭಾರ್ಗವಿನ ಮೀಟ್ ಮಾಡ್ದ ಅಂತ ಹೇಳಿ ಇಲ್ಲಿ ಬೃಂದಾ ಕೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಹೌದು ನನ್ನ ಗರ್ಲ್ ಫ್ರೆಂಡ್ನೇ ಮೀಟ್ ಮಾಡಿದೆ ಅಂತ ಹೇಳಿ ಅರ್ಜುನ್ ಹೇಳ್ತಾನೆ. ಆಗ ಬೃಂದಾ ಕೇಳ್ತಾಳೆ, ಹೌದಾ ಮೀಟ್ ಮಾಡ್ದ, ಹಾಗಿದ್ರೆ ಎಲ್ಲಿವರೆಗೂ ಬಂತು ನಿಮ್ಮ ಲವ್ ಸ್ಟೋರಿ ಅಂತ ಹೇಳಿ ಇಲ್ಲಿ ಬೃಂದಾ ಕೇಳಿದಾಗ ಅರ್ಜುನ್ ಹೇಳ್ತಾನೆ, ಲವ್ ಸ್ಟೋರಿ ಎಲ್ಲ ಮುಗ್ದೋಗಿರೋ ಕತೆ, ಅದಕ್ಕೆ ಲವ್ ಸ್ಟೋರಿ ಅಲ್ಲಿಗೆ ಮುಗ್ದೋಯ್ತು ಅಂತ ಹೇಳ್ತಾನೆ. ಆಗ ಬೃಂದಾ ಕೇಳ್ತಾಳೆ, ಬೃಂದಾ ಒಳಗಡೆನೆ ತುಂಬ ಖುಷಿ ಆಗ್ತಿರುತ್ತೆ. ಏನು ಲವ್ ಸ್ಟೋರಿ ಮುಗ್ದೋಯ್ತು ಅಂತಂದರೆ ಇವರಿಬ್ಬರ ಮಧ್ಯೆ ಬ್ರೇಕಪ್ ಆಗಿರ್ಬೋದಾ ಅಂತ ಅಂದ್ಕೊಂಡು ಅವಳು ಅರ್ಜುನ್ನ ಮತ್ತೆ ಕೇಳ್ತಾಳೆ, ಏನು ಅರ್ಜುನ್ ನಿಮ್ಮಿಬ್ಬರ ಮಧ್ಯೆ ಬ್ರೇಕಪ್ ಆಯಿತಾ, ಲವ್ ಸ್ಟೋರಿ ಮುಗ್ದೋಯ್ತು ಅಂತ ಹೇಳ್ತಿದ್ಯಲ್ವಾ ಅಂತ ಹೇಳಿ ಕೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಅಯ್ಯೋ ಅದಕ್ಕೆ ಬ್ರೇಕಪ್ ಅಂತಂದರೆ ಲವ್ ಸ್ಟೋರಿ ಮುಗ್ದೋಯ್ತು ಅಂತಂದರೆ ಬ್ರೇಕಪ್ ಆಯಿತು ಅನ್ನೋ ರೀತಿಯೆಲ್ಲ ಏನಾಗಿಲ್ಲ. ಲವ್ ಸ್ಟೋರಿ ಎಂಡ್ ಆಗಿದೆ, ಬಟ್ ನಮ್ಮಿಬ್ಬರ ಲೈಫಲ್ಲಿ ಹೊಸ ಸ್ಟೋರಿನೇ ಶುರುವಾಗಿದೆ. ನಾವಿಬ್ಬರು ಮದುವೆ ಆಗಿರುವಂತಹ ನಮ್ಮ ಮ್ಯಾರೇಜ್ ಸ್ಟೋರಿ ಈಗ ಶುರುವಾಗಿದೆ ಅಂತ ಹೇಳಿ ಕೊನೆಗೂ ಅರ್ಜುನ್ ಮದುವೆ ಆಗಿರುವಂತಹ ವಿಚಾರನ ಬೃಂದಾ ಮುಂದೆ ಬಾಯಿ ಬಿಟ್ಟೇ ಬಿಡ್ತಾನೆ. ಆಗ ಬೃಂದಾಗೆ ಎಲ್ಲೆಲ್ಲದು ಕೋಪ ಕೂಡ ಬರ್ತಿರುತ್ತೆ, ಹಾಗೆ ಭಯ ಕೂಡ ಆಗ್ತಿರುತ್ತೆ. ಏನು ಇವನು ಮದುವೆ ಆಗ್ಬಿಟ್ನಾ, ಈ ವಿಚಾರ ಏನಾದರೂ JP ಪಾಟೀಲ್ ಅವ್ರಿಗೆ ಗೊತ್ತಾದರೆ ನಮಗೆ ಈ ಮನೆಯಲ್ಲಿ ಉಳಿಗಾಲ ಅಂತ ಖಂಡಿತವಾಗ್ಲೂ ಇರೋದಿಲ್ಲ. ಏನಪ್ಪ ಮಾಡೋದು ಅಂತ ಹೇಳಿ ಅವಳು ಥಿಂಕ್ ಮಾಡ್ತಿರ್ತಾಳೆ. ಆಗ ಅರ್ಜುನ್ ಕೇಳ್ತಾನೆ, ಅದಕ್ಕೆ ಏನು ಯೋಚನೆ ಮಾಡ್ತಿದ್ದೀರಾ ಅಂತ. ಆಗ ಬೃಂದಾ ಹೇಳ್ತಾಳೆ, ಏನು ಅರ್ಜುನ್ ಮದುವೆ ಆಗೋಯ್ತು ಅಂತ ಹೇಳಿ ಇಷ್ಟು ಈಸಿಯಾಗಿ ಹೇಳ್ತಿದ್ಯಲ್ವಾ, ಏನಾಗಿದೆ ನಿನಗೆ, ಏನಕ್ಕೆ ಈ ರೀತಿ ಮದುವೆ ಆದೆ, ನಿನ್ನ ಮದುವೆ ಬಗ್ಗೆ ಎಷ್ಟೆಲ್ಲ ಕನಸುಗಳನ್ನ ಇಟ್ಕೊಂಡಿದ್ದಾರೆ ಈ ಮನೆಯವರು, ಏನಕ್ಕೆ ಈ ರೀತಿ ಮಾಡಿದೆ, ಮದುವೆ ಅಂದರೆ ಏನು ಆಟನಾ ಅಂತ ಹೇಳಿ ಇಲ್ಲಿ ಬೃಂದಾ ಅರ್ಜುನ್ ಹತ್ರ ಕೇಳ್ತಾಳೆ. ಆಗ ಅರ್ಜುನ್ ಹೇಳ್ತಾನೆ, ಏನದಕ್ಕೆ ನೀವು ಈ ರೀತಿ ಮಾತಾಡ್ತಿದ್ದೀರಾ, ನೀವು ಇದೇ ರೀತಿ ಮದುವೆ ಆಗಿ ಬಂದವರಲ್ವಾ, ನಿಮ್ಮನ್ನೆಲ್ಲ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಅಂದರೆ ನಮ್ಮನ್ನು ಕೂಡ ಆಕ್ಸೆಪ್ಟ್ ಮಾಡ್ಕೊತಾರೆ ಬಿಡಿ ಅಂತ ಹೇಳಿ ಇಲ್ಲಿ ಅರ್ಜುನ್ ಹೇಳ್ತಾನೆ. ಆಮೇಲೆ ಬೃಂದಾಗಂತೂ ಫುಲ್ ಟೆನ್ಷನ್ ಆಗ್ತಿರುತ್ತೆ. ಹಾಗೆ ಅರ್ಜುನ್ ಹೇಳ್ತಾನೆ, ಅದಕ್ಕೆ ಪ್ಲೀಸ್ ಈ ಮದುವೆ ವಿಚಾರ ಚರಣ್ ಅಣ್ಣ ಹತ್ರ ಆಗಲಿ ಅಥವಾ ಬೇರೆ ಯಾರ ಹತ್ರ ಆದರೂ ಆಗಲಿ ಈ ಮನೆಯಲ್ಲಿ ಯಾರಿಗೂ ಹೇಳ್ಬೇಡಿ. ಈ ಒಂದು ವಿಚಾರ ಶಕ್ಕುಗೆ ಬಿಟ್ಟರೆ ಇನ್ಯಾರಿಗೂ ಸಹ ಗೊತ್ತಿಲ್ಲ. ಆ್ಯಂಡ್ ಶಕ್ಕುಗೆ ಬಿಟ್ಟರೆ ನಾನು ಈ ಮನೆಯಲ್ಲಿ ಈ ವಿಚಾರನ ಶೇರ್ ಮಾಡ್ಕೊಂಡಿರೋದು ಅಂದರೆ ಅದು ನಿಮ್ಮ ಹತ್ರ ಮಾತ್ರ. ಸೊ ಯಾರಿಗೂ ಹೇಳಬೇಡಿ ಅದಕ್ಕೆ ಅಂತ ಹೇಳಿ ಬೃಂದಾ ಹತ್ರ ಕೇಳ್ಕೊಳ್ತಾಳೆ. ಆಗ ಬೃಂದಾ, ಅಯ್ಯೋ ಅರ್ಜುನ್ ನಾನೇನು ಹೇಳೋದಿಲ್ಲ ಅಂತ ಹೇಳಿ ಬೃಂದಾ ಹೇಳ್ತಾಳೆ. ಅದಾದಮೇಲೆ ಬೃಂದಾ ಮನಸ್ಸಲ್ಲೇ ಅಂದ್ಕೊತಾಳೆ, ನೀನು ಮತ್ತು
ಭಾರ್ಗವಿ ಮದುವೆ ಆಗಿರೋದನ್ನ ನಾನು ಈ ಮನೆಯಲ್ಲಿ ಯಾರಿಗೂ ಹೇಳೋದಿಲ್ಲ, ಬಟ್ ನಾನು ಹೇಳಬೇಕಾಗಿರುವಂತಹ ಜಾಗನೇ ಬೇರೆ ಇದೆ. ಅಲ್ಲಿ ಹೋಗಿ ನಾನು ಏನು ಮಾಡಬೇಕೋ ಏನು ಹೇಳಬೇಕೋ ಅದನ್ನು ಹೇಳ್ತೀನಿ ಅಂತ ಅಂದ್ಕೊಂಡು ಈ ಕಡೆ ಬೃಂದ ಭಾರ್ಗವಿ ಮನೆ ಕಡೆ ಹೋಗ್ತಾಳೆ. ಆ್ಯಂಡ್ ಹಾಗೆ ಭಾರ್ಗವಿ ಮನೆಯಲ್ಲಿ ಏನೇನು ನಡೀತಿದೆ ಅನ್ನೋದನ್ನು ಸಹ ನಾವು ಈ ವಿಡಿಯೋದಲ್ಲಿ ನೋಡೋಣ. ಈ ಕಡೆ ಭಾರ್ಗವಿ ಮತ್ತು ಅವರಮ್ಮ ಮಾರ್ಕೆಟ್ಗೆ ಹೋಗಿರ್ತಾರೆ. ಮಾರ್ಕೆಟಲ್ಲಿ ಅವರು ಸಂಧ್ಯಾನ ನೆನಪಿಸ್ಕೊಳ್ತಿರ್ತಾಳೆ. ಸಂಧ್ಯಾ ಇದ್ದಿದ್ರೆ ನಮ್ಗೆ ಈ ಕಷ್ಟ ಎಲ್ಲ ಇರ್ತಾನೆ ಇರಲಿಲ್ಲ. ಪಾಪ ಅವಳೇ ತರಕಾರಿ ತರೋದಾಗಿರ್ಬೋದು, ಮನೆ ಕೆಲಸ ಮಾಡೋದಾಗಿರ್ಬೋದು ಎಲ್ಲನೂ ಸಹ ನನ್ನ ಕೈಲಿ ಏನೂ ಮಾಡಿಸ್ತೀರ ಅವಳೇ ಜವಾಬ್ದಾರಿ ತೊಗೊಂಡು ಮಾಡ್ತಿದ್ಲು, ಮನೆ ಮಗಳ ರೀತಿಯೇ ಇದ್ಲು ಅವಳು ಅಂತ ಹೇಳಿ ಇಬ್ಬರು ಕೂಡ ಸಂಧ್ಯಾನ ನೆನೆಸ್ಕೊಟ್ಟಿರ್ತಾರೆ. ಆಗ ಭಾರ್ಗವಿಯವರಮ್ಮ ಹೇಳ್ತಾಳೆ, ಸರಿ ಅವಳದೇನೋ ಆಗಿದ್ದು ಆಯಿತು, ನನಗೂ ಕೂಡ ಬೇಜಾರಿದೆ. ಸೊ ನಾವೆಲ್ಲ ಈ ಬೇಜಾರಿನಿಂದ ಹೊರಗಡೆ ಬರಬೇಕು ಅಂತಂದರೆ ನಿನ್ನ ಮದುವೆ ಆಗಬೇಕು ಭಾರ್ಗವಿ, ನಿನ್ನ ಮದುವೆಯಿಂದ ಮಾತ್ರ ನಾವು ಈ ದುಃಖದಿಂದ ಆಚೆ ಬರೋದಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಭಾರ್ಗವಿಯವರಮ್ಮ ಹೇಳ್ತಾರೆ. ಆಗ ಭಾರ್ಗವಿ ಕೇಳ್ತಾರೆ, ಅಮ್ಮ ಯಾವಾಗ ನೋಡಿದ್ರು ನನ್ನ ಮದುವೆ ಅಂತ ಅಂತಿರ್ತೀರ, ನಿನಗೆ ನಾನು ಮದುವೆ ಆಗುವಂತಹ ಹುಡುಗ ಯಾವ ರೀತಿ ಇರಬೇಕು ಅನ್ನುವಂತಹ ಆಸೆ ಇದೆ ಹೇಳಮ್ಮ ಅಂತ ಹೇಳಿ ಇಲ್ಲಿ ಭಾರ್ಗವಿ ಕೇಳ್ತಾಳೆ. ಆಗ ಭಾರ್ಗವಿಯವರ ಅಮ್ಮ ಹೇಳ್ತಾರೆ, ನೀನು ಮದುವೆ ಆಗುವಂತಹ ಹುಡುಗ ತುಂಬ ಶ್ರೀಮಂತ ಹುಡುಗ ಆಗದೆ ಇದ್ದರೂ ಪರವಾಗಿಲ್ಲ, ಮನಸ್ಸಲ್ಲಿ ಶ್ರೀಮಂತಿಕೆ ಇರಬೇಕು, ಅವನಿಗೆ ದುರಾಂಕಾರ ಅನ್ನೋದು ಇರಬಾರ್ದು, ತುಂಬ ಒಳ್ಳೆ ಹುಡುಗ ಆಗಿರಬೇಕು ಭಾರ್ಗವಿ, ಇಷ್ಟ ಆದರೆ ಸಾಕು, ಅವನ್ನ ನಾವು ನಿನಗೆ ಮದುವೆ ಮಾಡಿ ಕೊಡ್ತೀವಿ ಅಂತ ಹೇಳಿ ಇಲ್ಲಿ ಭಾರ್ಗವಿಯವರ ಅಮ್ಮ ಹೇಳ್ತಾರೆ. ಆಗ ಭಾರ್ಗವಿ ಅಂದ್ಕೊಂಡಿರ್ತಾರೆ, ಅರ್ಜುನ್ಗಿರುವಂತಹ ಎಲ್ಲ ಕ್ವಾಲಿಟೀಸು ಕೂಡ ಅಮ್ಮ ಹೇಳ್ತಿದ್ದಾರೆ, ಸೊ ನನ್ನ ಅರ್ಜುನ ಖಂಡಿತವಾಗ್ಲೂ ಇವ್ರು ಒಪ್ಕೋತಾರೆ ಅಂತ ಹೇಳಿ ಇಲ್ಲಿ ಭಾರ್ಗವಿ ಅಂದ್ಕೊಂಡಿರ್ತಾರೆ. ಈ ಥರ ಮಾತಾಡ್ಕೊಂಡು ಅವ್ರ ಮನೆಗೆ ಬರ್ತಾರೆ. ಮನೆಗೆ ಬರೋ ಅಷ್ಟರಲ್ಲಿ ಅಲ್ಲಿ ಬೃಂದ ಬಂದು ಆಲ್ರೆಡಿ ಒಂದು ಹೈ ಡ್ರಾಮಾನ ಶುರು ಮಾಡಿರ್ತಾಳೆ. ಭಾರ್ಗವಿಯವರ ಅಪ್ಪ ಹತ್ರ ಹೋಗ್ಬಿಟ್ಟು, ಅಪ್ಪ ನಾನು ತಪ್ಪು ಮಾಡಿಬಿಟ್ಟೆ, ನನ್ನ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಕಾಲಿಗೆ ಬಿದ್ದಿರ್ತಾಳೆ. ಆಗ ಭಾರ್ಗವಿಯವರ ಅಪ್ಪ ಹೇಳ್ತಿರ್ತಾರೆ, ನಿನ್ನಂಥ ಗೋಸಂಬೆನ ನಾನು ಯಾವುದೇ ಕಾರಣಕ್ಕೂ ನಂಬಲ್ಲ, ಬಿಡು ನನ್ನ ಕಾಲನ ಅಂತ ಹೇಳಿ ಅವ್ರನ್ನ ದೂರ ಕಳಿಸ್ತಾರೆ. ಆಗ ಬೃಂದ ಹೇಳ್ತಾರೆ, ನಾನೇನು ನಿಜವಾಗ್ಲೂ ನಿಮ್ಮನ್ನ ಕ್ಷಮೆ ಕೇಳಿಲ್ಲ, ನೀವು ಯಾವ ರೀತಿ ರಿಯಾಕ್ಟ್ ಮಾಡ್ತೀರೋ ನೋಡೋಣ ಅಂತ ಹೇಳಿ ಕ್ಷಮೆ ಕೇಳಿದೆ ಅಷ್ಟೇ ಅಂತ ಹೇಳಿ ಮತ್ತೆ ನಗೋದಕ್ಕೆ ಶುರು ಮಾಡ್ತಾಳೆ. ಮತ್ತು ಅವಳು ಏನೇನೋ ಹೇಳ್ತಿರ್ತಾಳೆ, ಲೈಕ್ ನನಗೊಂದು ನ್ಯಾಯ, ನಿಮ್ಮ ದೊಡ್ಡ ಮಗಳಿಗೊಂದು ನ್ಯಾಯ, ನಿಮ್ಮ ಚಿಕ್ಕ ಮಗಳಿಗೊಂದು ನ್ಯಾಯನ, ನೀವು ಈ ರೀತಿ ಮಾಡೋದಕ್ಕೆ ಹೇಗೆ ಸಾಧ್ಯಪ್ಪ ಅಂತೆಲ್ಲ ಕೇಳ್ತಿರ್ತಾರೆ. ಬಟ್ ರವೀಂದ್ರ ಭಟ್ಗಳಿಗೆ ತುಂಬಾ ಕನ್ಫ್ಯೂಷನ್ಸ್ ಆಗ್ತಿರುತ್ತೆ, ಏನು ಮಾತಾಡ್ತಿದ್ದಾಳೆ ಇವಳು, ಏನು ಹೇಳ್ತಿದ್ದಾಳೆ ಅನ್ನೋದು ಅರ್ಥ ಆಗ್ತಿರೋದಿಲ್ಲ. ನಾನು ಮದುವೆ ಆಗಿ ಬಂದಾಗ ನನ್ನನ್ನು ಮಾತ್ರ ಮನೆಯಿಂದ ಹೊರಗಡೆ ಹಾಕತ್ತೆ, ಅದೇ ನಿಮ್ಮ ಚಿಕ್ಕ ಮಗಳು ಮದುವೆ ಆಗಿದ್ದಾಳೆ ಅಂತಂದಾಗ ಅವಳನ್ನು ಮಾತ್ರ ಇನ್ನೂ ಮನೆಯಲ್ಲೇ ಇಟ್ಕೊಂಡಿದ್ದೀರಲ್ಲ ಅಪ್ಪ, ನೀವು ಮಾಡ್ತಿರೋದು ಸರಿನಾ ಅಂತ ಹೇಳಿ ಇಲ್ಲಿ ಬೃಂದ ಅವರ ಪಾತ್ರ ಕೇಳ್ತಾಳೆ. ಆಗ ರವೀಂದ್ರ ಭಟ್ಕಳ್ ಹೇಳ್ತಾನೆ, ನಿನಗೇನು ಹುಚ್ಚಿಡ್ದಿದ್ಯಾ, ಏನೇನು ಮಾತಾಡ್ತಿದ್ಯಾ ನೀನು, ನನ್ನ ಮಗಳು ಮದುವೆ ಆಗಿದ್ಯಾ, ನಿನ್ಗೆ ಯಾರೇ ಹೇಳಿದ್ದನ್ನೆಲ್ಲ ಅಂತ ಹೇಳಿ ಅವರಪ್ಪ ಬೃಂದ ಹತ್ರ ಹೇಳ್ತಿರ್ತಾರೆ. ಓ, ನಿಮಗೆ ಸಾಕ್ಷಿ ಇಲ್ದಿರ ಯಾವುದನ್ನು ಸಹ ನಂಬೋದಕ್ಕೆ ಆಗೋದೇ ಇಲ್ಲ ಅಲ್ವಾ ಅಂತ ಅಂದಿರ್ತಾರೆ. ಅಷ್ಟರಲ್ಲಿ ಭಾರ್ಗವಿ ಮತ್ತು ಅವರಮ್ಮ ಪೂರ್ಣಿ ಇಬ್ಬರೂ ಕೂಡ ಮನೆಯೊಳಗಡೆ ಬರ್ತಾರೆ. ಭಾರ್ಗವಿಗಂತೂ ಬೃಂದಾನ ನೋಡಿ ತುಂಬಾ ಕೋಪ ಬರುತ್ತೆ ಫಸ್ಟು. ನಂತರ ಭಾರ್ಗವಿನ ಹತ್ರ ಬೃಂದ ಮಾತಾಡ್ತಾಳೆ, ಬಂದ ಭಾರ್ಗವಿ ಬಾ, ನನಗೊಂದು ನ್ಯಾಯ ನಿನಗೊಂದು ನ್ಯಾಯ ಅನ್ನೋ ರೀತಿ ಆಗೋಗಿದೆ ಈ ಮನೆಯಲ್ಲಿ. ನಾನು ಮದುವೆ ಆಗಿ ಬಂದಾಗ ನನ್ನನ್ನು ಮನೆಯಿಂದ ಹೊರಗಡೆ ಹಾಕಿದ್ರು, ಬಟ್ ನೀನು ಮದುವೆ ಆಗಿದ್ದ ಅಂತ ಹೇಳಿದ್ರೆ ಅಪ್ಪ ನಂಬ್ತಾನೇ ಇಲ್ಲ, ಸೊ ಸಾಕ್ಷಿ ಕೊಟ್ಟೇ ನಾನು ಅವ್ರನ್ನ ನಂಬಿಸ್ಬೇಕು ಅಂತ ಅನಿಸುತ್ತೆ, ಸಾಕ್ಷಿ ಕೊಡ್ಲಾ ಭಾರ್ಗವಿ ಅಂತ ಹೇಳಿ ಭಾರ್ಗವಿ ಹತ್ರ ಕೇಳ್ತಾಳೆ. ಆಗ ಭಾರ್ಗವಿಗಂತೂ ಫುಲ್ ಶಾಕ್ ಆಗೋಗುತ್ತೆ, ನಾನು ಮದುವೆ ಆಗಿರೋ ವಿಚಾರ ಇವ್ಳಿಗೆ ಹೆಂಗಪ್ಪ ಗೊತ್ತಾಯಿತು, ಹೇಗಪ್ಪ ಫೇಸ್ ಮಾಡೋದು ಈ ಸಿಚುವೇಶನ್ನ ಅಂತ ಹೇಳಿ ತುಂಬಾ ಭಯ ಆಗ್ತಿರುತ್ತೆ. ಅಷ್ಟರಲ್ಲಿ ಬೃಂದ ಭಾರ್ಗವಿ ದುಪ್ಪಟನ ಕಿತ್ಬಿಟ್ಟು ತಾಲಿನ ಹಿಡಿದು ತೋರಿಸ್ತಾಳೆ ಎಲ್ರಿಗೂ. ಅದನ್ನು ನೋಡಿದಾಗ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಭಾರ್ಗವಿಯವರ ತಾಯಿಗಾಗಿರ್ಬೋದು, ಅವ್ರ ಅತ್ತೆಗಾಗಿರ್ಬೋದು, ಅವ್ರ ಅಪ್ಪನಿಗಾಗಿರ್ಬೋದು, ಎಲ್ರಿಗೂ ಕೂಡ ಶಾಕ್ ಆಗುತ್ತೆ. ಬಟ್ ಅವರಪ್ಪ ಅವ್ರ ಕತ್ತಲ್ಲಿ ತಾಲಿ ನೋಡಿದ ಮೇಲೂ ಸಹ ನಂಬೋದಕ್ಕೆ ರೆಡಿ ಇರೋದಿಲ್ಲ. ಅಷ್ಟರಲ್ಲಿ ಪೂರ್ಣಿ ಭಾರ್ಗವಿನ ಬರೆಯೋದಕ್ಕೆ ಶುರು ಮಾಡ್ಕೊತಾಳೆ, ಏನೇ ಭಾರ್ಗವಿ ಇಂಥ ಕೆಲಸ ಮಾಡಿಬಿಟ್ಟೆ, ಒಬ್ಬ ಮಗಳಂತೂ ನಮ್ಮ ಮಾನ ಮರ್ಯಾದೆ ಎಲ್ಲ ತೆಗೆದ್ಬಿಟ್ಟು ಹೊಟ್ಟೋಗಿದ್ಲು, ಬಟ್ ನೀನು ನಮ್ಮ ಮಾನ ಮರ್ಯಾದೆ ಉಳಿಸುವಂತಹ ಹೆಮ್ಮೆ ಪಡುವಂತಹ ಮಗಳಾಗ್ತೀಯ ಅಂತ ಅಂದ್ಕೊಂಡಿದ್ದೆ, ನೀನು ಕೂಡ ಇದೇ ಥರ ಕೆಲಸ ಮಾಡಿಬಿಟ್ಟಲ್ಲ ಭಾರ್ಗವಿ, ಯಾಕೆ ಹೀಗೆ ಮಾಡಿದೆ, ಯಾರೇ ನೀನು ಮದುವೆ ಆಗಿರುವಂತಹ ಹುಡುಗ, ಹೇಳೆ ಅಂತ ಹೇಳ್ತಾಳೆ. ಆಗ ಭಾರ್ಗವಿ ಹೇಳ್ತಾಳೆ, ಅಮ್ಮ ಅದು ನನಗೆ ಗೊತ್ತಿಲ್ದಿರನೇ ಏನೇನೋ ಆಗೋಯ್ತಮ್ಮ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಆ ಸಿಚುಯೇಷನ್ ಏನೇ ಇರಲಿ, ನಿನಗೆ ಗೊತ್ತಿಲ್ದಿರೋ ಮದುವೆ ಆಗೋಕ್ಕೆ ಹೇಗೆ ಸಾಧ್ಯ ಅಂತ ಇಲ್ಲಿ ರವೀಂದ್ರ ಭಟ್ಕಳ್ ಕೂಡ ಭಾರ್ಗವಿ ಮೇಲೆ ಬೈಯೋದಕ್ಕೆ ಶುರು ಮಾಡ್ತಾರೆ. ಅಪ್ಪ ನಾನು ಏನೋ ಹೇಳಬೇಕಪ್ಪ ಅಂತ ಹೇಳಿ ಹೇಳಕ್ಕೆ ಹೋಗ್ತಿರ್ತಾಳೆ. ಇಷ್ಟು ದಿವಸ ಹೇಳ್ದಿರ ಇವಾಗ ಹೇಳಕ್ಕೆ ಬಂದರೆ ಏನು ಪ್ರಯೋಜನ, ಸರಿ ಯಾವುದೋ ಒಂದು ಸಿಚುಯೇಷನಲ್ಲಿ ನೀನು ಮದುವೆ ಆಯಿತು ಅಲ್ವಾ, ಮದುವೆ ಆಗಿದ ತಕ್ಷಣ ನೀನು ಬಂದು ನನ್ನ ಹತ್ರ ಈ ವಿಚಾರದ ಬಗ್ಗೆ ಮಾತಾಡಬೇಕಾಗಿತ್ತಲ್ವ ಭಾರ್ಗವಿ ಅಂತ ರವೀಂದ್ರ ಭಟ್ಕಳ್ ಕೇಳ್ತಾರೆ. ಬಟ್ ಭಾರ್ಗವಿ, ಅಮ್ಮ ನಾನು ಎಷ್ಟೊಂದು ಸತಿ ಹೇಳೋದಕ್ಕೆ ಟ್ರೈ ಮಾಡಿದೆ, ಬಟ್ ನನ್ನ ಕೈಯಲ್ಲಿ ಆಗಲಿಲ್ಲ ಅಂತ ಹೇಳಿ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಪೂರ್ಣಿ ಕೇಳ್ತಾರೆ, ಯಾರೇ ಹುಡುಗ ನೀನು ಮದುವೆ ಆಗಿರೋನು ಅಂತ ಕೇಳ್ತಾರೆ. ಈ ಕಡೆ ಬೃಂದ
ಮದುವೆ ಆಗಿರೋ ಹುಡುಗ ಯಾರು ಅಂತಲೂ ಗೊತ್ತಿಲ್ಲ ಆ್ಯಂಡ್ ಆ ಹುಡುಗ ಯಾರ ಮಗ ಅನ್ನೋದಾದ್ರೂ ಗೊತ್ತಿದೆಯಾ ಅಂತ ಹೇಳಿ ಕೇಳ್ತಾಳೆ. ಆಗ ಅವರೆಲ್ಲ ಗೊತ್ತಿಲ್ಲ ಅಂತ ಅಂತಾರೆ. ಓಕೆ ಬಿಡಿ, ಗೊತ್ತಿಲ್ಲ ಅಂತಂದರೆ ಪರವಾಗಿಲ್ಲ, ಇವಾಗ ಸದ್ಯಕ್ಕೆ ಇವಾಗ ಆಗಿರೋ ಶಾಕ್ ಸಾಕು, ನಂತರ ಬರುವಂತಹ ಶಾಕ್ಸ್ ತುಂಬಾ ಇದೆ, ಇದನ್ನೆಲ್ಲ ಎದುರಿಸೋಕ್ಕೆ ರೆಡಿಯಾಗಿರಿ ಅಂತ ಬೃಂದ ಹೇಳ್ತಿರ್ತಾರೆ. ಬಟ್ ಬೃಂದ ಮಾತನ್ನ ತಲೆಗೆ ಹಾಕ್ಕೊಳ್ದೆ ಅಲ್ಲಿ ಪೂರ್ಣಿ ಭಾರ್ಗವಿನ ಕೇಳ್ತಿರ್ತಾರೆ, ಯಾರನ್ನೇ ಮದುವೆ ಆಗಿರೋದು ನೀನು ಅಂತ ಹೇಳಿ ಕೇಳ್ತಾಳೆ. ಆಗ ಭಾರ್ಗವಿ ಅರ್ಜುನ್ನ ಮದುವೆ ಆಗಿದ್ದೀನಿ ಅಂತ ಹೇಳ್ತಾಳೆ. ತಕ್ಷಣ ಅರ್ಜುನ್ಗೆ ಕಾಲ್ ಮಾಡಿ ಪೂರ್ಣಿ ಸದ್ಯಕ್ಕೆ ಇವಾಗ ಆನ್ ಸ್ಪಾಟ್ ನೀನು ನಮ್ಮ ಮನೆಗೆ ಬರಬೇಕು ಅಂತ ಹೇಳಿ ಇಲ್ಲಿ ಪೂರ್ಣಿ ಹೇಳ್ತಾಳೆ. ಆಗ ಅರ್ಜುನ್ ಯಾಕಂಟಿ ಏನಾಯಿತು ಅಂತ ಕೇಳ್ತಾನೆ. ಏನಾಯಿತು ಎತ್ತಾಯಿತು ಏನು ಕೇಳಬೇಡಪ್ಪ, ಸದ್ಯಕ್ಕೆ ನೀನು ಆದಷ್ಟು ಬೇಗ ನಮ್ಮ ಮನೆಗೆ ಬರಬೇಕು ಅಷ್ಟೇ, ಬೇಗ ಬಾ ಅಂತ ಹೇಳಿ ಪೂರ್ಣಿ ಇಲ್ಲಿ ಅರ್ಜುನ್ಗೆ ಕಾಲ್ ಮಾಡಿ ಹೇಳ್ತಾಳೆ. ಅರ್ಜುನ್ಗೆ ಭಯ ಆಗ್ತಿರುತ್ತೆ, ಅಯ್ಯೋ ಏನಾಯಿತು, ಏನಕ್ಕೆ ಇಷ್ಟು ಅರ್ಜೆಂಟಾಗಿ ಕರೀತಿದ್ದಾರೆ, ಮದುವೆ ಆಗಿರೋ ವಿಚಾರ ಏನಾದರೂ ಗೊತ್ತಾಗೋಯ್ತಾ ಅಂತ ಹೇಳಿ ಅರ್ಜುನ್ಗೂ ಸಹ ಭಯ ಆಗ್ತಿರುತ್ತೆ. ಆ್ಯಂಡ್ ಈ ಕಡೆ ಭಾರ್ಗವಿನ ಮನೆಯಿಂದ ಹೊರಗಡೆ ಹಾಕ್ತಾರ. ಲೈಕ್ ಬೃಂದ ಮಾಡಿರೋ ತಪ್ಪನ್ನೇ ಭಾರ್ಗವಿ ಕೂಡ ಮಾಡಿದ್ದಾಳೆ ಅಂತ ಹೇಳಿ ಬೃಂದನ ಹೇಗೆ ಮನೆಯಿಂದ ಹೊರಗಡೆ ಹಾಕಿದ್ರು ಅದೇ ರೀತಿ ಭಾರ್ಗವಿನೂ ಕೂಡ ಮನೆಯಿಂದ ಹೊರಗಡೆ ಹಾಕ್ತಾರ. ಅಥವಾ ಭಾರ್ಗವಿನ ಪ್ರೀತಿನ ಅಕ್ಸೆಪ್ಟ್ ಮಾಡಿಕೊಂಡು ಭಾರ್ಗವಿ ಅವರನ್ನ ಒಪ್ಕೋತಾರ ರವೀಂದ್ರ ಭಟ್ಕಳಂತ ತಿಳ್ಕೊಬೇಕು ಅಂತಂದರೆ ನನ್ನ ಮುಂದಿನ ವೀಡಿಯೋಸ್ಗಳಿಗಾಗಿ ವೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್, ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.